ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಪೀನಟ್ ಚಿಕ್ಕಿ ಅಥವಾ ಕಡಲೆಕಾಯಿ ಬರ್ಫಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಕಪ್ ಕಡಲೆಕಾಯಿ ಬೀಜ, 3/4 ಕಪ್ಪು ಬೆಲ್ಲ. ಮೊದಲಿಗೆ ಇಲ್ಲಿ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟೇ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮನೇಲಿ ಯಾರೂ ಜಾಸ್ತಿ ತಿನ್ನಲ್ಲ ಅಂತ. ನೀವೇನಾದರೂ ಬೇಕು ಅಂತಂದರೆ 2-3 ಕಪ್ ಸಮೇತ ಹಾಕ್ಕೊಬೋದು. ಕಡಲೆಕಾಯಿ ಬೀಜನ ಕಮ್ಮಿ ಉರಿಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಯಾಕಂದರೆ ತುಂಬ ಫ್ಲೇಮ್ ಇಟ್ಟರೆ ನಿಮಗೆ ಕಡಲೆಕಾಯಿ ಬೀಜ ಸೀದೋಗುತ್ತೆ ಮತ್ತು ಚೆನ್ನಾಗಿರಲ್ಲ ಟೇಸ್ಟ್ ಕೂಡ. ಇಲ್ಲಿ ನೋಡ್ಬೋದು ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡ್ಕೊಬೇಕು. ಈಗ ಕಡಲೆಕಾಯಿ ಬೀಜ ಸ್ವಲ್ಪ ಆರಿದ ಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಬೇಕು, ಯಾಕಂದರೆ ಅದ್ರ ಸ್ಕಿನ್ ಪೀಲ್ ಮಾಡಬೇಕು. ಈಗ ಕಡಲೆಕಾಯಿ ಬೀಜನ ಚೆನ್ನಾಗಿ ರಬ್ ಮಾಡಿದ್ರೆ ಅದ್ರ ಸ್ಕಿನ್ ಎಲ್ಲ ಬಿಟ್ಕೊಂಡ್ಬರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಬೇಕಷ್ಟೆ. ಕಡಲೆಕಾಯಿ ಬೀಜ ಈ ಹದದಲ್ಲಿ ಇರಬೇಕು. ಅರ್ಧ ಗ್ರೈಂಡ್ ಆಗಿ ಅರ್ಧ ಕಡಲೆಕಾಯಿ ಬೀಜ ಹಾಗೆ ಇರಬೇಕು. ಈಗ ಒಂದು ಬಾಣಲಿಲಿ 3/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡು 1/4 ಕಪ್ ಆಗೋಷ್ಟು ನೀರು ಹಾಕ್ಕೊಬೇಕು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಆವಾಗ ಪಾಕ ಬಂದಿದೆಯಾ ಅಂತ ನೋಡ್ಕೊಬೇಕು. ಪಾಕ ಬಂದಿದೆಯಾ ಅಂತ ಹೇಗೆ ನೋಡ್ಕೊಳ್ಳೋದು ಅಂದರೆ, ಪಕ್ಕದಲ್ಲಿ ಒಂದು ಬೌಲ್ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲದ ನೀರನ್ನ ಅವಾಗವಾಗ ಹಾಕೋತಾ ಇರಬೇಕು. ಅದು ಯಾವಾಗ ಪಾಕ ಬರುತ್ತೆ ಅಂತ ನೋಡ್ಕೊಬೇಕು. ಪಾಕ ಅಂದರೆ ಏನು ಅಂದರೆ, ಈಗ ಬಟ್ಲಲ್ಲಿ ಬೆಲ್ಲದ ನೀರನ್ನ ಹಾಕ್ಕೊಂಡಾಗ ಅದು ಉಂಡೆ ಶೇಪಿಗೆ ಬರಬೇಕು, ಅದುವಾಗ ಪಾಕ ಬಂದಿದೆ ಅಂತ ಲೆಕ್ಕ. ನನಗಂತೂ ಕಡಲೆಕಾಯಿ ಬೀಜದ ಬರ್ಫಿ ಅಂದರೆ ತುಂಬ ಇಷ್ಟ. ಅವಾಗವಾಗ ಮನೇಲಿ ಮಾಡ್ತಾನೇ ಇರ್ತೀವಿ. ಹೀಗೆ ಕೂಡ ತುಂಬ ಇಷ್ಟ ಇದ್ದರೆ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಳಿ ಹೇಗೆ ಬಂತು ಅಂತ. ಇಲ್ಲಿ ನಾನು ಬೆಲ್ಲದ ಪಾಕನ ಮತ್ತೆ ಯಾಕೆ ಚೆಕ್ ಮಾಡ್ಕೋತಾ ಇದ್ದೀನಿ ಅಂದರೆ, ಬೆಲ್ಲದ ಪಾಕ ಒಂದ್ಸಲಿ ಬಂದುಬಿಡ್ತು ಅಂತಂದರೆ ಅದು ಆವಾಗಲೇ ಹಾಕಬೇಕು, ಇಲ್ಲ ಅಂದರೆ ಫುಲ್ ಹಾಳಾಗೋಗುತ್ತೆ. ನೋಡ್ಬೋದು ಇಲ್ಲಿ ಬೆಲ್ಲದ ಪಾಕ ಬಂದಿದೆ ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದಮೇಲೆ ಕಡಲೆಕಾಯಿ ಬೀಜನ ಇವಾಗ ಹಾಕ್ಕೊಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಆಗೋಷ್ಟಾದರೂ ನೀಟಾಗಿ ಅದು ಬೇಯ್ಕೊಬೇಕು. ಯಾಕಂದರೆ ಬೆಲ್ಲ ಮತ್ತು ಕಡಲೆಕಾಯಿ ಬೀಜ ಎರಡೂ ಚೆನ್ನಾಗಿ ಹೊಂದ್ಕೊಬೇಕು ಪಾಕಕ್ಕೆ, ಅಂದರೆ ಸ್ವಲ್ಪ ಬೇಯಬೇಕದು. ಈಗ ನೋಡ್ಬೋದು ಅದೆಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಈಗ ಒಂದು 2-3 ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡ್ಬೋದು ಫುಲ್ ಪಾಕ ಸ್ಟಿಕ್ಕಿ ಥರ ಆಗ್ತಾಯಿದೆ. ಕಡಲೆಕಾಯಿ ಬರ್ಫಿ ಬಂದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಅದನ್ನು ತುಪ್ಪ ಹಚ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಬೇಕು. ಚೆನ್ನಾಗಿ ಟ್ಯಾಪ್ ಮಾಡ್ಕೊಬೇಕು. ಟ್ಯಾಪ್ ಮಾಡಿಕೊಂಡ್ರೆ ಈವನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ನೀಟಾಗಿ ಕಾಣಿಸುತ್ತೆ ಅಂತ. ಮನೆಯಲ್ಲಂತೂ ಚಿಕ್ಕಿ ಮಾಡಿದ್ರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಈಗ ನೋಡ್ಬೋದು ಅದು ಚೆನ್ನಾಗಿ ಸೆಟ್ ಆಗಿದೆ. ನಿಮಗೆ ಬೇಕಾಗಿ ಅದನ್ನು ಕಟ್ ಮಾಡ್ಕೋಬೋದು. ನಾನಂತೂ ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೋದು, ಇಲ್ಲ ಯಾವ್ದಾದ್ರು ಇಷ್ಟ ಬಂದ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಚಿಕ್ಕಿ ತಿನ್ನೋದ್ರಿಂದ ಅಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳು ಸಿಕ್ಕಾಬಟ್ಟೆ ಇದೆ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳಿ. ಈಗ ಅದನ್ನು ಕಟ್ ಮಾಡಿದ್ಮೇಲೆ ಒಂದು 5 ನಿಮಿಷ ಆಗೋಷ್ಟು ಬಿಟ್ಬಿಡ್ಬೇಕು ಅದನ್ನು. ಯಾಕಂದರೆ ಕಟ್ ಮಾಡಿದ್ಮೇಲೆ ನೀಟಾಗಿ ಎತ್ತಬೇಕು ಅಂದರೆ ಅದು ಸ್ವಲ್ಪ ಒಂದು 5 ನಿಮಿಷ ಆಗೋಷ್ಟಾದರೂ ಇರಬೇಕು. ಈಗ ರುಚಿಕರವಾದ ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಪೀನಟ್ ಚಿಕ್ಕಿ ಹಾಗೆ ಕಡಲೆಕಾಯಿ ಬೀಜ ಬರ್ಫಿ ರೆಡಿಯಾಗಿದೆ.